ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಬೆಂಗಳೂರಿನ ರಾಜಾಜಿನಗರದಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಇವರ ಹೆಸರು ಲಲಿತಾ ದೇವಿ ಅಂತೇಳಿ ಹೇಳಿಕೊಂಡಿದ್ದಾರೆ. 35ರ ಒಂದು ಪ್ರಾಯ ತುಂಬಿದೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗೆಯೇ ಜೀವನದ ಸ್ಥಿತಿ, ಗಂಡ ರಾತ್ರಿಯ ಒಂದು ಸಮಯದಲ್ಲಿ ಜೊತೆಯಲ್ಲಿ ಇರಲ್ಲ, ಕೆಲಸಕ್ಕೆ ಅಂತೇಳಿ ಹೋಗ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಕಾರಣ ಒಂಟಿಯಾಗಿ ಜೀವನ ಕಳೆಯಲು ಆಗುತ್ತಿಲ್ಲ ಅಂತೇಳಿ ತಮ್ಮ ಒಂದು ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡೋದಾದರೆ ತೂತು ಕೇಯಿಸಿಕೊಂಡು ರಾತ್ರಿ ಎಲ್ಲ ಒಂದು ಗೂಟ ಹಾಕಿಕೊಳ್ಳೋ ಒಂದು ಬಯಕೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತು ಕಾರ್ ದೇಕೋ ಅವರ ಒಂದು ಕಡೆಯಿಂದ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಯಾರಾದರೂ ಒಂದು ಸೆಕೆಂಡ್ಸ್ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇದು 2018ರ ಒಂದು ಆಡಿ ಅಂತೇಳಿ ಒಂದು ಕಾರ್ ಕೂಡ ಆಗಿರುತ್ತೆ. S5 ಅದರ ಒಂದು ಮಾಡೆಲ್ ಕೂಡ ಆಗಿದೆ. 3.0 TFS ಅಂತೇಳಿ ಒಂದು IQ ಟಿಪ್ರೋನಿಕ್ಸ್ ಅಂತೇಳಿ ಆ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ತಿಳಿಸ್ತಾ ಹೋಗಿದ್ದಾರೆ. ಬನ್ನಿ ಬಿಫೋರ್ ನೋಡಿ. ಹಾಗೆಯೇ ಫ್ರೆಂಡ್ಸ್, ಮುದುಕ ಅಂತ ಆಲ್ಮೋಸ್ಟ್ ಇದ್ದರೂ ಕೂಡ ಸೊ ಹೀಗೆಲ್ಲ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ತನ್ನ ಗಂಡ ತುಂಬಾ ಒಂದು ವಯಸ್ಸು ಕೂಡ ಆಗಿದೆ. ಸೊ ಅವರಿಂದ ಈ ರೀತಿಯಾದ ಒಂದು ಕಷ್ಟ ಕೂಡ ನನಗೆ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಆಸೆಗಳನ್ನು ತೀರಿಸಿಕೊಳ್ಳಲು ಅಂತೇಳಿ ನಾನು ಒಬ್ಬ ಮಿಂಡನನ್ನು ಕೂಡ ಜೊತೆಗೆ ಇಟ್ಟುಕೊಳ್ಳಲು ಒಂದು ಕಾರಣ ಕೂಡ ಆಯಿತು. ಸೊ ಇವಾಗ ಪ್ರೆಸೆಂಟ್ ಒಂದು ಮನೆಯಲ್ಲಿ ಒಬ್ಬಳೇ ಮಗಳು ಅಂತ ತುಂಬಾ ಒಂದು ಶ್ರೀಮಂತ ಇರುವಂಥ ಗಂಡನನ್ನು ಕೊಟ್ಟು ಮದುವೆ ಮಾಡಿದರು. ಅವನು ನೋಡಿದರೆ ಮುದುಕ, ಅವನ ಒಂದು ಕೈಯಿಂದ ನನಗೆ ಒಂದು ಸುಖ ಸಿಗುತ್ತಿಲ್ಲ. ಸೊ ಬರೀ ಒಂದು ರಾತ್ರಿಯ ಒಂದು ಸಮಯದಲ್ಲಿ ವ್ಯವಹಾರಕ್ಕೆ ಅಂತೇಳಿ ಹೋಗ್ತಾನೆ. ನಾನು ಪ್ರತಿದಿನ ಒಂದು ತೂತಿಗೆ ಬೆರಳು ಹಾಕುವ ಒಂದು ಪರಿಸ್ಥಿತಿ ಕೂಡ ಉಂಟಾಗಿದೆ ಅಂತೇಳಿ ತನ್ನ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವರಿಗೆ ಇವಾಗ ಮಿಂಡ ಇಟ್ಟುಕೊಳ್ಳೋ ಒಂದು ಆಸೆ ಏನಾಗಿದೆ ಅಲ್ಲ, ಸೊ ಸುಖ ಕೊಡಲು ಬರುವಂಥ ಒಂದು ಗಂಡಿಗೆ ಹೀಗೆಲ್ಲ ಕೂಡ ಕೊಡ್ತೇನೆ. ಒಟ್ಟಾರೆಯಾಗಿ ಇದೆಲ್ಲ ಕೂಡ ಕ್ವಾಲಿಟೀಸ್ ಕೂಡ ಫುಲ್ ಮಾಡಬೇಕಂತ ಹೇಳ್ಕೊಂಡಿದ್ದಾರೆ. ಸೊ ಈ ಒಂದು ಏನು ಕ್ವಾಲಿಟೀಸ್ ಹೇಳ್ಕೊಂಡಿದ್ದಾರಲ್ಲ, ಇದು ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ನಾನೇ ನಿಮ್ಮ ಜೊತೆಯಲ್ಲಿ ಲೈಫ್ ಲಾಂಗ್ ಇರ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನಗೆ ಒಮ್ಮೆ ಒಂದು ರಾತ್ರಿ ಪೂರ್ತಿ ಒಬ್ಬ ಗಂಡಿನ ಒಂದು ಜೋಡಿ ತುಂಬಾ ಒಂದು ಚೆನ್ನಾಗಿ ಚಪಾತಿ ಕೇಯಿಸಿಕೊಳ್ಳೋ ಆಸೆ ಕೂಡ ಇದೆ. ಅವನು ನನಗೆ ಬೇಕು ಅಂದಾಗ ಸಮಯ ಕೊಡಲು ಕೂಡ ಸಿದ್ಧನಾಗಿರಬೇಕು. ವಾರಕ್ಕೆ ಒಮ್ಮೆ ಆದರೂ ಕೂಡ ಹೊರಗಡೆ ಒಂದು ಟ್ರಿಪ್ಗೆ ಅಂತೇಳಿ ಕರೆದುಕೊಂಡು ಹೋಗಬೇಕು ಅಂತೇಳಿ ಹೇಳಿಕೊಂಡಿದ್ದಾರೆ. ಯಾಕಂದರೆ ತನ್ನ ಒಂದು ಜೀವನದಲ್ಲಿ ತುಂಬಾ ಒಂದು ಎಂಜಾಯ್ಮೆಂಟ್ ಮಾಡುವಂಥ ಒಂದು ಆಸೆ ಕೂಡ ಇದೆ. ಬಟ್ ಹಣ ಇದೆ, ಬಟ್ ಗಂಡ ಅವರ ಜೊತೆಯಲ್ಲಿ ಓಡಾಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಹೀಗೆಲ್ಲ ಒಂದು ಸುಖ ಕೊಟ್ಟರೆ ಮಾತ್ರ ಪ್ರತಿ ತಿಂಗಳು ಅಂತೇಳಿ ನಿಮಗೆ ಇಂತಿಷ್ಟು ಒಂದು ಸಂಬಳ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ನಿಮಗೆ ಸಿಗುವಂಥ ಒಂದು ಬೆನಿಫಿಟ್ಸ್ ಕೂಡ ಇದೆಲ್ಲ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಲಿ 2018ರ ಒಂದು ಮಾಡೆಲ್ ಏನು ಹೇಳಿದ್ರಲ್ಲ, ಆ ಒಂದು ಕಾರ್ ಏನು ಹೇಳಿದ್ರಲ್ಲ, ಸೊ ಅದರ ಒಂದು ಪ್ರೈಸ್ ಬಂದುಬಿಟ್ಟು 45 ಲಕ್ಷ ತನಕ ಇದರ ಒಂದು ಪ್ರೈಸ್ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇದು ಕಿಲೋಮೀಟರ್ ಹೋಗಿರೋದು 42,000 ಕಿಲೋಮೀಟರ್ ಕೂಡ ರನ್ ಆಗಿದೆ. ಹಾಗೆಯೇ ರಿಜಿಸ್ಟ್ರೇಷನ್ ಆಗಿರೋದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇನ್ಸೂರೆನ್ಸ್ ಕೂಡ ಎಕ್ಸ್ಪೈರ್ ಆಗಿದೆ. ನೆಕ್ಸ್ಟ್ ನೀವು ರಿನ್ಯೂವಲ್ ಕೂಡ ಮಾಡಿಸ್ಕೋಬೋದು. ಹಾಗೆಯೇ ಪೆಟ್ರೋಲ್ ನೋಡ್ಲಿಕ್ಕೆ ಹೋದರೆ ಫ್ರೆಂಡ್ಸ್, ಇದು ಟೈಪ್ ನೋಡ್ಲಿಕ್ಕೆ ಹೋದರೆ ಪೆಟ್ರೋಲ್ ಮಾಡಲ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೀಟ್ ರಿವ್ಯೂ ಕೂಡ ಆಲ್ಮೋಸ್ಟ್ 5% ಆರಾಮ್ಸೆ ಕುತ್ಕೋಬೋದು. ಮತ್ತು RTO ಎಲ್ಲ ಕೂಡ ಇರೋದು ಸೋಲಾನ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ಸ್ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಇಂಜಿನ್ ಕ್ಯಾಪಬಿಲಿಟಿ 2995 ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಹಾಗೆಯೇ ನೋಡಕ್ಕೆ ಹೋದರೆ ಸ್ಪೆಸಿಫಿಕೇಶನ್ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ. ಟರ್ಕಿ ವೈತು ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ. ಮತ್ತು AWD ಒಂದು ಡ್ರೈವ್ ಟೈಪ್ ಕೂಡ ಇದೆ. ಮತ್ತು ಪೆಟ್ರೋಲ್ ಇಂಜಿನ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.